ತಜ್ಞರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನದ ಬಗ್ಗೆ ಮಕ್ಕಳುಗಳಿಗೆ ಯಾವ ರೀತಿ ಒಂದು ಇಂಟ್ರೆಸ್ಟ್ ಬರಬೇಕು, ಕಬ್ಬಿಣದ ಕಡಲೆ ಆಗೋಗ್ಬಿಟ್ಟಿದೆ. ಜೊತೆಗೇನು ಅಂತಂದರೆ ನಾವು ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಓಕೆ, ಆದರೆ ಹಳ್ಳಿಗಳಲ್ಲಿ ಈ ಗ್ರಾಮಗಳ ಸ್ಥಿತಿ ಇದೆಯಲ್ಲ, ಅಲ್ಲಂತೂ ಬಹಳ ಅಧ್ವಾನ. ಇಂಥ ಸಂದರ್ಭದಲ್ಲಿ ಇದು ಏನೇನು ಪಾಠಗಳನ್ನು ಹೇಳುತ್ತೆ ನಂಬರ್ ಒನ್. ಜೊತೆಗೆ ನಾನು ಹೇಳ್ತಾ ಇದ್ದೆ ಇದು ಮ್ಯಾನೇಜ್ಮೆಂಟ್ ಪಾಠಗಳಿವೆ ಇದರಲ್ಲಿ ಅಂತ, ಅದನ್ನು ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಗಗನಯಾತ್ರಿಗಳು ಪಟ್ಟಂಥ ಪಾಡು, ನಂತರ ವಾಪಸ್ ಮರಳಿ ಬಂದಂಥ ರೀತಿ, ಬನ್ನಿ ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. At this we'll have about a 5-minute craft up on the water to our recovery vessel. This afternoon, spacecraft is now being smiles all around. Other than ರೋಚಕ ರಣರೋಚಕ. ಇಡೀ ಭೂಮಂಡಲವೇ ಒಂದು ಕ್ಷಣ ನಿಬ್ಬೆರಗಾಗುವ ಕ್ಷಣ. ವಿಜ್ಞಾನ ಕ್ಷೇತ್ರವೇ ಹೆಮ್ಮೆ ಪಡುವಂತ ಗಳಿಗೆ. ಇಡೀ ಪ್ರಪಂಚವೇ ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ಏನಾಗುತ್ತೋ ಏನೋ ಎಂಬ ಭಯ ಆವರಿಸಿತ್ತು. ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. ಆದರೆ ಅದೆಲ್ಲವೂ ಮಂಚಿನಂತೆ ಕರಗಿ ಹೋಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದ ಇಬ್ಬರು ಗಗನಯಾತ್ರಿಗಳನ್ನ ಯಶಸ್ವಿಯಾಗಿ ಭೂಮಿಗೆ ಕರೆತರಲಾಗಿದೆ. 9 ತಿಂಗಳ ತ್ರಿಶಂಕು ಸ್ಥಿತಿಗೆ ಕಡೆಗೂ ಮುಕ್ತಿ. ಇದು ಬಾಹ್ಯಾಕಾಶ ವಿಜ್ಞಾನದ ಲೋಕದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಕ್ಷಣ. ಭಾರತದ ಕೀರ್ತಿ ಪತಾಕೆ ಹಾರುವಂತ ಸಂದರ್ಭ. ಬರೋಬ್ಬರಿ 9 ತಿಂಗಳು ಅಂದ್ರೆ 286 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅನ್ನ ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಗಿದೆ. ಮಂಗಳವಾರ ರಾತ್ರಿ 8:35ಕ್ಕೆ ಬಾಹ್ಯಾಕಾಶದಿಂದ ಪಯಣ ಆರಂಭ. ಬುಧವಾರ ಭಾರತೀಯ ಕಾಲಮಾನ ನಸುಕಿನ 3:27ಕ್ಕೆ ಲ್ಯಾಂಡಿಂಗ್. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಪಯಣ. ಫ್ಲೋರಿಡಾ ಸಮುದ್ರದಲ್ಲಿ ಬಿದ್ದ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆ. ನೋಡಿ, ಇದು ನಿಜಕ್ಕೂ ರೋಮಾಂಚಕ ದೃಶ್ಯ. ಯಾವ ಹಾಲಿವುಡ್ ಸಿನಿಮಾ ಸೀನ್ಗೂ ಕಡಿಮೆ ಏನಿಲ್ಲ. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಸೇರಿ 4 ಗಗನಯಾತ್ರಿಗಳನ್ನ ಹೊತ್ತಿದ್ದ ನೌಕೆ ಯಾವ ರೀತಿ ಸಮುದ್ರಕ್ಕೆ ಬೀಳುತ್ತಿದೆ ನೋಡಿ. ಭಾರತೀಯ ಕಾಲಮಾನ ಮಂಗಳವಾರ ರಾತ್ರಿ 8:35ಕ್ಕೆ 400 ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳನ್ನ ಹೊತ್ತ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಆರಂಭಿಸಿತ್ತು. ನಿರಂತರ 17 ಗಂಟೆಗಳ ಪಯಣದ ಬಳಿಕ ಭಾರತೀಯ ಕಾಲಮಾನ ಸರಿಯಾಗಿ ಇಂದು ನಸುಕಿನ 3:27 ಸಮಯಕ್ಕೆ ಅಮೆರಿಕದ ಫ್ಲೋರಿಡಾ ಸಾಗರದಲ್ಲಿ ಲ್ಯಾಂಡ್ ಆಗಿದೆ. time and you're down front Wilmore of crew plane and their Bluebird Day on Earth. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದ 9 ತಿಂಗಳಿಂದ ಬೋಯಿಂಗ್ ಸ್ಟಾರ್ಲೈನರ್ ಎಂಬ ಬಾಹ್ಯಾಕಾಶ ನೌಕೆಯಲ್ಲಿ ಸಿಲುಕಿಕೊಂಡಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮರ್ ಇವರಿಬ್ಬರನ್ನ ಕರೆತರೋದಕ್ಕೆ ತೆರಳಿದ್ದಂತ ನಾಸಾ ಗಗನಯಾತ್ರಿ ಹೇಗ್ ಹಾಗೂ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಅವರು ಯಶಸ್ವಿಯಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ಸಮಯ ಬೆಳಗ್ಗೆ 3:27, 4 ಪ್ಯಾರಾಚೂಟ್ ಓಪನ್. ಸೇಫ್ ಆಗಿ ಸಮುದ್ರಕ್ಕೆ ನೌಕೆ ಲ್ಯಾಂಡಿಂಗ್. ಅದ್ಭುತ ದೃಶ್ಯ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ 9 ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಡುತ್ತಿದ್ದಂತೆ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದ ನೌಕೆ ತನ್ನ ವೇಗವನ್ನು 20 ಕಿಲೋಮೀಟರ್ಗೆ ಇಳಿಸಿಕೊಂಡಿತು. ನಂತರ ಕ್ಷಣ ಕ್ಷಣಕ್ಕೂ ಕೂಡ ಅದರ ವೇಗ ಕಡಿಮೆಯಾಗತೊಡಗಿತು. ನೌಕೆ ಸಮುದ್ರದತ್ತ ಧಾವಿಸುವಾಗ ಪ್ಯಾರಾಚೂಟ್ಗಳು ತೆರೆದುಕೊಂಡು ಮೊದಲಿಗೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನ ಸ್ಥಿರಗೊಳಿಸಲು 2 ಡ್ರೋಗ್ ಪ್ಯಾರಾಚೂಟ್ಗಳನ್ನು ತೆರೆಯಲಾಯಿತು. ಆನಂತರ ಲ್ಯಾಂಡಿಂಗ್ ಆಗಲೆಂದು ನೌಕೆಯ ವೇಗ ಮತ್ತಷ್ಟು ಕಡಿಮೆ ಮಾಡುವುದಕ್ಕೆ ಎಲ್ಲ 4 ಪ್ಯಾರಾಚೂಟ್ಗಳನ್ನ ತೆರೆಯಲಾಯಿತು. ಇನ್ನೇನು ಭೂಮಿಯನ್ನ ಸ್ಪರ್ಶಿಸುವ ಸುಳಿವು ಸಿಕ್ಕಿದ್ದಂತೆ ನೌಕೆಯೊಳಗೆ ಕುಳಿತಿದ್ದ ಸುನೀತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಸಮಯ ಬೆಳಗ್ಗೆ 3:28, ಕ್ರೂ 9 ಸೇಫ್ ಲ್ಯಾಂಡಿಂಗ್.
4 ಪ್ಯಾರಾಶೂಟ್ಗಳು ತೆರೆದುಕೊಂಡ 1 ನಿಮಿಷದ ಅಂತರದಲ್ಲಿ ನೌಕೆ ಸಮುದ್ರಕ್ಕೆ ಅತ್ಯಂತ ನಯವಾಗಿ ಸುರಕ್ಷಿತವಾಗಿ ಸಮುದ್ರಕ್ಕೆ ಅಪ್ಪಳಿಸಿತು. ಸಮುದ್ರಕ್ಕೆ ಬೀಳುತ್ತಿದ್ದಂತೆ ಸ್ಪೇಸ್ ಎಕ್ಸ್ ಕ್ರೂಸ್ನ ಕ್ಯಾಪ್ಸೂಲ್ ತೇಲಲು ಪ್ರಾರಂಭಿಸಿತು. ಸಮಯ ಬೆಳಗ್ಗೆ 3:32. 4 ಬೋಟ್ಗಳಲ್ಲಿ ಎಂಟ್ರಿ ಕೊಟ್ಟ ಅಮೆರಿಕದ ನೌಕಾಪಡೆ. ಸುನಿತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳಿದ್ದ ನೌಕೆಯ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಬಿದ್ದು ತೇಲುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ 3 ಬೋಟ್ಗಳಲ್ಲಿ ಅಮೆರಿಕ ನೌಕಾಪಡೆ ಎಂಟ್ರಿ ಕೊಡ್ತು. ಇದೇ ವೇಳೆ ಈಗಾಗಲೇ ಸಿದ್ಧವಾಗಿ ನಿಂತಿದ್ದ ಸ್ಪೇಸ್ ಎಕ್ಸ್ನ ರಿಕವರಿ ಶಿಪ್ ಕೂಡ ಸ್ಥಳಕ್ಕೆ ಧಾವಿಸಿತು. ಸುನಿತಾ ವಿಲಿಯಮ್ಸ್ ರನ್ನ ಸ್ವಾಗತಿಸಿದ ಡಾಲ್ಫಿನ್ಗಳು. 4 ಗಗನಯಾತ್ರಿಗಳಿದ್ದ ನೌಕೆ ಸಮುದ್ರಕ್ಕೆ ಬಿದ್ದು ತೇಲುತ್ತಿರುವ ವೇಳೆ ಅದರ ಅಕ್ಕಪಕ್ಕದಲ್ಲಿ ಡಾಲ್ಫಿನ್ಗಳು ಜಿಗಿಯುತ್ತಾ ಇದ್ದ ದೃಶ್ಯ ಮನಮೋಹಕವಾಗಿತ್ತು. ಒಂದು ರೀತಿ 9 ತಿಂಗಳ ಬಳಿಕ ಭುವಿಗೆ ಬಂದ ಸುನಿತಾ ವಿಲಿಯಮ್ಸ್ರಿಗೆ ಸ್ವಾಗತ ಕೋರುವಂತಿತ್ತು. ರೋಪ್ಗಳನ್ನ ಕಟ್ಟಿ ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ ಹಡಗಿಗೆ ಶಿಫ್ಟ್. ಕ್ಯಾಪ್ಸೂಲ್ನಿಂದ ಹೊರಬರುತ್ತಿದ್ದಂತೆ ಕೈ ಬೀಸಿದ ಸುನಿತಾ ವಿಲಿಯಮ್ಸ್. ನಂತರ ನೌಕಾಪಡೆ ಸಿಬ್ಬಂದಿ ಮೊದಲಿಗೆ ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ ನಿಯಂತ್ರಣಕ್ಕೆ ರೋಪ್ಗಳಿಂದ ಕಟ್ಟಿ ಹಡಗಿನ ಬಳಿಗೆ ಎಳೆದೊಯ್ದರು. ಬಳಿಕ ಅತ್ಯಂತ ನಾಜೂಕಾಗಿ ಕ್ಯಾಪ್ಸೂಲ್ ಅನ್ನ ಹಡಗಿಗೆ ಶಿಫ್ಟ್ ಮಾಡಿದ್ರು. ಸಮಯ ಬೆಳಗ್ಗೆ 4:22. ನೌಕೆಯಿಂದ ಹೊರಬಂದ ಸುನೀತಾ. ಬೆಳಗ್ಗೆ 4:22 ಸಮಯ ಅತ್ಯಂತ ಅವಿಸ್ಮರಣೀಯ ಕ್ಷಣಕ್ಕೆ ಕಾರಣವಾಯಿತು. ಯಾಕಂದ್ರೆ 3ನೇದಾಗಿ ಸುನಿತಾ ವಿಲಿಯಮ್ಸ್ ಅವ್ರನ್ನ ಹೊರಗೆ ಕರೆತರಲಾಯಿತು. 4 ನೌಕಾ ಸಿಬ್ಬಂದಿ ಸುನಿತಾರನ್ನ ಎತ್ತಿಕೊಂಡು ವೀಲ್ ಚೇರ್ ಮೇಲೆ ಕೂರಿಸಿದ್ರು. ಬರೋಬ್ಬರಿ 9 ತಿಂಗಳ ಬಳಿಕ ಭೂಮಿಗೆ ಬಂದ ಸುನಿತಾರ ಸಂತಸಕ್ಕೆ ಪಾರವಿರಲಿಲ್ಲ. ಎದ್ದು ನಿಲ್ಲಲು ಆಗದ ಸುನಿತಾ ಕುಳಿತಲ್ಲೇ ನಗುಮಗದೊಂದಿಗೆ ಕೈ ಬೀಸಿ ಸಂಭ್ರಮ ವ್ಯಕ್ತಪಡಿಸಿದ್ರು. ಕೊನೆಯದಾಗಿ ಸುನಿತಾ ಜೊತೆಗಿದ್ದ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ರನ್ನ ಹೊರಗೆ ತರಲಾಯಿತು. ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಸುಕಿನ 3:28ಕ್ಕೆ ಶುರುವಾಗಿ 4:27ರ ಸುಮಾರಿಗೆ ಮುಕ್ತಾಯವಾಯಿತು. ನಾಲ್ವರು ಗಗನಯಾತ್ರಿಗಳು ಹೆಲಿಕಾಪ್ಟರ್ನಲ್ಲಿ ನಾಸಾ ಆಸ್ಪತ್ರೆಗೆ ಶೇರ್. 4 ಗಗನಯಾತ್ರಿಗಳು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಹೊರಗೆ ಬರ್ತಿದ್ದಂತೆ ಅವರು ಧರಿಸಿದ್ದ ವಿಶೇಷ ಸ್ಪೇಸ್ ಸೂಟ್ನಲ್ಲೇ ಹೆಲಿಕಾಪ್ಟರ್ ಮೂಲಕ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿರುವಂತಹ ನಾಸಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಎಷ್ಟು ದಿನ ಬಾಹ್ಯಾಕಾಶದಲ್ಲಿದ್ದ ಕಾರಣ ಇಲ್ಲಿನ ವಾತಾವರಣಕ್ಕೆ ಗಗನಯಾತ್ರಿಗಳು ಹೊಂದಿಕೊಳ್ಳಬೇಕಿದೆ. ಅವರ ಆರೋಗ್ಯ ಸ್ಥಿತಿ ಸ್ಪಂದಿಸಬೇಕಿದೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತೆ. ಸಮಗ್ರವಾಗಿ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಏನೇ ಆಗ್ಲಿ 9 ತಿಂಗಳ ಬಳಿಕ ಸುನಿತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಸಾವನ್ನೇ ಗೆದ್ದು ಬಂದ ದಿಟ್ಟ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಸಾಧನೆ ಮಾಡುವವರಿಗೆ ಆದರ್ಶ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಭಾರತದ ಕೀರ್ತಿ ಪತಾಕೆಯನ್ನ ಜಗದಗಲ ಪಸರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.